ಎಲ್ಲರಿಗೂ ನಮಸ್ಕಾರ. ಏನಿವತ್ತು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ತಾಲೂಕು ಘಟಕದ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ನಡೆಯಿತು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಡಾಕ್ಟರ್ ಚೀನಾರಾಮು ಸಾಹೇಬರು, ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂತಹ ಕೆ ವಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ತಾಲೂಕು ಘಟಕವನ್ನು ರಚನೆ ಮಾಡಲಾಯಿತು. ಈ ಒಂದು ತಾಲೂಕು ಸಮಿತಿಯಲ್ಲಿ ಅಧ್ಯಕ್ಷರನ್ನಾಗಿ ಸುಬ್ರಹ್ಮಣ್ಯ ಸಿ ಚಿಕ್ಕಗೊಳ್ಳಲ್ಲಿ ಇವರನ್ನು ಎಲ್ಲ ಪದಾಧಿಕಾರಿಗಳು ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಸುಬ್ರಹ್ಮಣ್ಯ ಆರ್ ಅಲೆಕುಪ್ಪ ಅವರನ್ನು ಗೌರವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಆದೇಶ ಮಾಡಿದ್ದಾರೆ. ಸುಬ್ರಹ್ಮಣ್ಯ ವಿ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಗುಮ್ಕಲ್ ವಿ ಸುಬ್ರಹ್ಮಣ್ಯ ಅವರನ್ನು ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಿದ್ದಾರೆ. ಮಂಜುನಾಥ ಸಿ ಚಿಕ್ಕನಾಗವಾರ ಇವರನ್ನು ಪ್ರಧಾನ ಕಾರ್ಯದರ್ಶಿಯನ್ನಾಗಿ, ಬಾಲರಾಜು ಜಿ ಅವರನ್ನು ಉಪಾಧ್ಯಕ್ಷರನ್ನಾಗಿ, ನಟರಾಜು ಉಪಾಧ್ಯಕ್ಷರನ್ನಾಗಿ, ವೆಂಕಟರಾಮಪ್ಪ ಶೆಟ್ಕಲ್ಲು ಇವರು ಉಪಾಧ್ಯಕ್ಷರಾಗಿ, ವೆಂಕಟಾಚಲಪತಿ ಅವರು ಉಪಾಧ್ಯಕ್ಷರು, ಲೋಕೇಶ್ ಎನ್ ವಿ ಉಪಾಧ್ಯಕ್ಷರನ್ನಾಗಿ, ಅದೇ ರೀತಿಯಾಗಿ ಅಂಬಿಕಾ ಕೆ ಖಜಾನ್ಸಿಯನ್ನಾಗಿ ಹಾಗೂ ವೆಂಕಟರಾಮಪ್ಪ, ಹರಿನಾಥ್, ಆನಂದ, ಸುರೇಶ್, ಯುವರಾಜ್ ಇವರನ್ನು ಸದಸ್ಯರುಗಳನ್ನಾಗಿ ಆಯ್ಕೆ ಮಾಡಿ ತಮ್ಮ ಆದೇಶವನ್ನು ಹೊರಡಿಸಿದ್ದಾರೆ ನಮ್ಮ ಡಾಕ್ಟರ್ ಚೀನಾರಾಮು ಸಾಹೇಬರು. ಈ ಮುಖಾಂತರ ಈ ದಿನದಿಂದ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಕಾರ್ಯಪ್ರವೃತ್ತಿಯಾಗಿ ತನ್ನ ಕಾರ್ಯಚಟುವಟಿಕೆಗಳನ್ನು ಪ್ರಾರಂಭ ಮಾಡುತ್ತೆ. ಮೊದಲಿಗೆ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ, ನನ್ನನ್ನು ಸುಬ್ರಹ್ಮಣ್ಯ ವಿ ನನ್ನನ್ನು ತಾಲೂಕಿನ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಿರೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾಯಿದೆ. ನನ್ನ ಮೇಲೆ ಗೌರವ ಇಟ್ಟು ಇಷ್ಟೊಂದು ದೊಡ್ಡ ಜವಾಬ್ದಾರಿಯನ್ನು ನನ್ನ ಮೇಲೆ ಹಾಕಿದ್ದಾರೆ. ಅವರ ಒಂದು ನಂಬಿಕೆಯನ್ನು ಉಳಿಸ್ಕೋತೀನಿ. ಅವರ ಹಾದಿಯಲ್ಲಿ, ಅಂಬೇಡ್ಕರ್ ಅವರ ಹಾದಿಯಲ್ಲಿ ನಡೀತೀನಿ. ಏನು ಅಂಬೇಡ್ಕರ್ ಅವರ ಕನಸಾಗಿತ್ತು, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಸಿಗಬೇಕು. ಸಮಾಜದ ಕಟ್ಟಕಡೆಯ ವ್ಯಕ್ತಿ ಅಂದರೆ ಈಗಿನ ಕಾಲದಲ್ಲಿ ನಾವು ತಿಳ್ಕೊತೀವಿ ಎಲ್ಲ ದಲಿತರು ಅಂತ. ದಲಿತರು ಅಂದರೆ ಯಾರು? ದಲಿತರು ಅಂದರೆ ಬರೀ SC STಗಳು ಮಾತ್ರ ದಲಿತರಲ್ಲ. ಬಲಿತ ಜನರ ತುಳಿತಕ್ಕೆ ಒಳಗಾಗಿರೋರು ಎಲ್ಲರೂ ದಲಿತರೇ. ಏನು ಹೇಳಿ, ಬಲಿತ ಜನರ ತುಳಿತಕ್ಕೆ ಯಾರು ಒಳಗಾಗಿರ್ತಾರೋ ಎಲ್ಲರೂ ದಲಿತರೇ. ಅಂಥವರ ಪರವಾಗಿ ನಮ್ಮ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ನಿಂತ್ಕೊಳ್ಳುತ್ತೆ. ಅವರಿಗೆ ನ್ಯಾಯ ಸಿಗುವಂಥ ಕೆಲಸಗಳಲ್ಲಿ ನಾವು ಮುಂಚೂಣಿಯಲ್ಲಿರ್ತೀವಿ, ಅವ್ರ ಪರವಾಗಿ ನಿಲ್ತೀವಿ. ಸರ್ಕಾರದಿಂದ ಸೌಲಭ್ಯ ವಂಚಿತರಾಗಿ ಯಾರಿರ್ತಾರೋ ಅವ್ರ ಪರವಾಗಿ ನಿಲ್ತೀವಿ. ಮತ್ತೊಮ್ಮೆ ನಾವು ಯಾರಿಗೂ ಶತ್ರುಗಳಲ್ಲ, ನಮ್ಗೆ ಯಾರೂ ಶತ್ರುಗಳು ಇಲ್ಲ. ನಾವು ಎಲ್ಲರಿಗೂ ಸಮಾನವಾಗಿ ನೋಡ್ಕೊಂಡು ಹೋಗ್ತೀವಿ. ಬರೀ SC STಗಳೇ ಅಲ್ಲ, ಬೇರೆ ಜನ ಕೂಡ SC STಗಳು ಬಿಲಿಯನರ್ಸ್ ಇದ್ದಾರೆ, ಬೇರೆ ಕ್ಯಾಸ್ಟ್ಗಳಲ್ಲಿ ಕೂಲಿ ಮಾಡ್ಕೊಂಡು ತಿನ್ನೋರು ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಭೇದ ಮಾಡ್ಕೊಂಡು ಹೋಗಲ್ಲ. ಈ ಸಮಾಜದಲ್ಲಿ ಅಂಬೇಡ್ಕರ್ ಅವರು ಕಂಡಂತಹ ಕನಸು ಏನಾಗಿತ್ತು ಅಂತ ಮೊದಲೇ ಹೇಳಿದಂಗೆ, ತುಳಿತಕ್ಕೊಳಗಾದಂತಹ ಜನರ ಪರವಾಗಿ ನಿಲ್ಲಂತೆ ಈ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಅನ್ನೋ ಮಾತನ್ನು ಹೇಳ್ತಾ, ಮತ್ತೊಮ್ಮೆ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಒಂದು ಪ್ರಧಾನ ಕಾರ್ಯದರ್ಶಿಯನ್ನು ಹುದ್ದೆ ಕೊಟ್ಟಂತಹ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಚೀನಾರಾಮು ಸಾಹೇಬರಿಗೆ, ನಮ್ಮ ತಾಲೂಕಿನ ಎಲ್ಲ ಪದಾಧಿಕಾರಿಗಳಿಗೆ ನಾನು ಚಿರುಣಿಯಾಗಿ ಅವರ ನಂಬಿಕೆಯನ್ನು ಹುಸಿಗೊಳಿಸದೆ ಜನಪರವಾದಂತಹ ಕೆಲಸಗಳು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್.